ಈ ವಿಡಿಯೋದಲ್ಲಿ ನಾವು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯಲ್ಲಿರೋ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಫಸ್ಟ್ ನೀವು ಚಿಕ್ಕಬಳ್ಳಾಪುರದಲ್ಲಿ ಯಾವ ಕಾಲೇಜ್ ಇದೆ ಫಸ್ಟ್ ಟಾಪ್ 1 ಅಲ್ಲಿ ಅಂದ್ರೆ ಈ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಬೆಸ್ಟ್ ಕಾಲೇಜ್ ಅಂದ್ರೆ SJCIT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ SJCIT, ಸೊ ಇದನ್ನ ಸ್ವಾಮೀಜಿ ಕಾಲೇಜ್ ಅಂತಾನೂ ಹೇಳ್ತಾರೆ. ಈ ಕಾಲೇಜ್ ಸ್ಟಾರ್ಟ್ ಆಗಿರೋದು 1986ರಲ್ಲಿ. ಇದಿರೋದು ಚಿಕ್ಕಬಳ್ಳಾಪುರದಲ್ಲೇ ಲೊಕೇಟ್ ಆಗಿದೆ. ಇದು ಬಂದು ಆಟೋನಮಸ್ ಅಂಡರ್ VTUL ಬರುತ್ತೆ. ಮತ್ತೆ ಇದು NAAC A+ ಅಕ್ರಿಡೇಷನ್ ತಗೊಂಡಿದೆ. ಸೊ ಇದು ಈ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಡಿಸ್ಟಿಕ್ ಅಲ್ಲಿ ಏನಾದರೂ ನೀವು ಟಾಪ್ ಕಾಲೇಜ್ ಯಾವ್ದಾದ್ರು ಇದೆ ಅಂದ್ರೆ ಇದನ್ನ ಟಾಪ್ ಕಾಲೇಜ್ ಅನ್ಬೋದು. ಮೋಸ್ಟ್ ಓಲ್ಡ್ ಕಾಲೇಜು ಇದು ಸ್ವಾಮೀಜಿ ಅವ್ರ ಕಾಲೇಜು. ಮತ್ತೆ ಈ ಕಾಲೇಜಲ್ಲಿ ನಿಮಗೆ CS, IS, AML ಮತ್ತೆ ಡಿಫ್ರೆಂಟ್ IT ಬ್ರಾಂಚಸ್ನ ಆಫರ್ ಮಾಡ್ತಾರೆ. ಜೊತೆಗೆ EC ಬ್ರಾಂಚ್ ಇದೆ, ಸಿವಿಲ್ ಬ್ರಾಂಚ್ ಇದೆ, ಮೆಕ್ಯಾನಿಕಲ್ ಬ್ರಾಂಚ್ ಇದೆ, ಜೊತೆಗೆ ಏರೋನಾಟಿಕಲ್ ಮತ್ತು ಏರೋಸ್ಪೇಸ್ ಬ್ರಾಂಚ್ ಸಹ ಈ ಕಾಲೇಜಲ್ಲಿ ಆಫರ್ ಮಾಡ್ತಿದ್ದಾರೆ. ಜೊತೆಗೆ ನಿಮಗೆ KCETಯಲ್ಲಿ ಏನು ಕಟ್ ಆಫ್ ಇದ್ದರೆ, ನಿಮ್ಗೆ ಏನಾದರೂ CS ಬೇಕು ಅಂದರೆ 55,000 ಒಳಗಡೆ ಕಟ್ ಆಫ್ ಇದ್ದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. AML ಬೇಕು ಅಂದರೆ 36,000 ಇರಬೇಕು. IS ಬ್ರಾಂಚಸ್ ಬೇಕು ಅಂದರೆ 77,000 ತನಕ ನಿಮ್ಗೆ ಏನಾದರೂ ಕಟ್ ಆಫ್ ಇದ್ದರೆ KCETಯಲ್ಲಿ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಕೋರ್ ಬ್ರಾಂಚಸ್ ಆದರೆ ಮೋರ್ ದೆನ್ 70,000 ಇದ್ರೂ ನಿಮಗೆ ಈಸಿಯಾಗಿ ಸೀಟ್ ಸಿಗುತ್ತೆ. ಸೊ ಇದು ಆಟೋನಮಸ್ ಆಗಿರೋದ್ರಿಂದ ಇವರೇ ಓನ್ ಆಗಿ ಸಿಲೆಬಸ್ ಸೆಟ್ ಮಾಡಿದ್ದಾರೆ, ಇವರೇ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಆ ಪಾಯಿಂಟಲ್ಲಿ ಕನ್ಸಿಡರ್ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ VTU ಕಾಲೇಜಸ್ಗೆ ಸೊ ನಿಮ್ಮದು CGP ರಿಸಲ್ಟ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ಗ್ರೇಡ್ ಸ್ವಲ್ಪ ಜಾಸ್ತಿ ಬರ್ಬೋದು ಕಂಪೇರ್ ಮಾಡಿದ್ರೆ. ಯಾಕಂದರೆ ಯಾರು ಪಾಠ ಮಾಡಿರ್ತಾರೋ ಅವರೇ ವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಮಾರ್ಕ್ಸಸ್ಸು ಜಾಸ್ತಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟು ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಈ ಕಾಲೇಜಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಬಂದು 14 ಲಕ್ಷ ತನಕ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ. ಇನ್ನೂ ಜಾಸ್ತಿನೂ ಸಿಕ್ಕಿರೋ ಉದಾಹರಣೆ ಇರುತ್ತೆ. ಸೊ ಇದು ಪ್ಯೂರ್ಲಿ ಡಿಪೆಂಡ್ ಆನ್ ದ ಸ್ಟೂಡೆಂಟು. ಸೊ ಸ್ಟೂಡೆಂಟ್ ಕ್ಯಾಲಿಬರ್ ಮೇಲೆ ಹೈಯೆಸ್ಟ್ ಪ್ಯಾಕೇಜ್ ಡಿಪೆಂಡ್ ಆಗುತ್ತೆ. ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಆವ್ರೇಜ್ ಪ್ಯಾಕೇಜ್ ಇದೆ ಅಂತ. ಸೊ ಇಲ್ಲಿ 4.5 ಇಂದ 5.5 ಲಕ್ಷ ಆವ್ರೇಜ್ ಪ್ಯಾಕೇಜು. ನಿಮ್ಮ IT ಬ್ರಾಂಚಸ್ ಹತ್ರ ಆರಾಮಾಗಿ 6 ಲಕ್ಷ ತನಕ ಆವ್ರೇಜ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಸೊ ಒಳ್ಳೊಳ್ಳೆ ಕಂಪ್ನಿಗಳು ಬರುತ್ತೆ. ಸೊ ಇರೋದ್ರಲ್ಲಿ ಇದು ಬೆಸ್ಟ್ ರೆಪ್ಟೆಡ್ ಕಾಲೇಜು. ಸೊ ಬೆಂಗಳೂರಿಗೆ ಸ್ವಲ್ಪ ಔಟ್ಸೈಡಲ್ಲಿದೆ. ಸೊ ಒಂದು ಗುಡ್ ಕಾಲೇಜು. ಬೆಂಗಳೂರಿಂದ ತುಂಬ ಬಸ್ಸಸ್ ಫೆಸಿಲಿಟಿ, ಕಾಲೇಜಿಂದನೇ ಬಸ್ಸಸ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೆ ತೊಗೊಂಡು ಈ ಕಾಲೇಜ್ಗೆ ಓಡಾಡ್ಬೋದು. ಇಲ್ಲ ನಾನು KSRTCಯಲ್ಲಿ ಓಡಾಡ್ತೀನಿ ಅಂದರೆ ಸೊ ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಸೋ ಮೆನಿ ಬಸ್ಸಸ್ ಇದೆ. ಸೊ ನೀವು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ನೆಕ್ಸ್ಟ್ VTU ಮುದ್ದೇನಹಳ್ಳಿ. ಸೊ ಮುಂಚೆ ಇದನ್ನು PG ಸೆಂಟರ್ ಅಂತ, ಅದರಲ್ಲಿ PG ಕೋರ್ಸಸ್ಗೋಸ್ಕರನೇ ಮಾಡಿದರು. ಈಗ ರೀಸೆಂಟಾಗಿ 3 ಇಯರ್ಸಿಂದ ಇಂಜಿನಿಯರಿಂಗ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ VTU ಅಂಡರಲ್ಲೇ ಬರುತ್ತೆ. ಸೊ ಇಲ್ಲಿ ಗೌರ್ಮೆಂಟ್ ಫೀಸ್ ಅಷ್ಟಿರೋದಿಲ್ಲ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಒಂದು 50,000 ರಿಂದ 60,000 ರೂಪಾಯಿ ನಿಮಗೆ ಫೀಸು ಜಾಸ್ತಿ ಇರ್ಬೋದು ಕಂಪೇರ್ ಮಾಡಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ. ಸೊ ಇಲ್ಲೂ ಅಷ್ಟೇ, ನೀವು ಕ್ಯಾಟಗರಿ ಎಲ್ಲ ಇದ್ದರೆ ನಿಮಗೆ ಐ ಥಿಂಕ್ ಫೀಸೇ ಕಟ್ಟೋಂಗಿರೋದಿಲ್ಲ. ಸೊ 0 ಫೀಸಲ್ಲಿ ನೀವು ಓದ್ಬೋದು. ಇದು ಅಷ್ಟೇ, ಇದು ಮುದ್ದೇನಹಳ್ಳಿಯಲ್ಲಿರೋದು. ವಿಶ್ವೇಶ್ವರಯ್ಯನವರು ಹುಟ್ಟಿದ ಸ್ಥಳದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ ಕರ್ನಾಟಕ ಗೌರ್ಮೆಂಟ್ ಅವ್ರು ಮಾಡಿರೋದು. ಸೊ ನೀವೇನಾದರೂ ಕಾಲೇಜ್ ವಿಸಿಟ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿದೆ, ಎಲ್ಲ ಫೆಸಿಲಿಟಿ ಇದೆ, ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇದನ್ನು ನೀವು ಒಂದು ಕನ್ಸಿಡರ್ ಮಾಡ್ಕೊಬೋದು. ನೀವೇನಾದರೂ ಚಿಕ್ಕಬಳ್ಳಾಪುರದಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ VTU ಮುದ್ದೇನಹಳ್ಳಿ ಇದು ಒಂದು ಒಳ್ಳೆ ಬೆಸ್ಟ್ ಆಪ್ಷನು. ಇಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸು ಬ್ರಾಂಚಸ್ನ ಆಫರ್ ಮಾಡ್ತಾರೆ, AML ಬ್ರಾಂಚಸ್ ಇದೆ. ಸೊ ಎಲ್ಲ ಮೇಜರ್ IT ರಿಲೇಟೆಡ್ ಬ್ರಾಂಚಸ್ಸು. ಕೆಲವು ಮೆಕ್ಯಾನಿಕಲ್ ಸಿವಿಲ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಕಟ್ ಆಫ್ 50,000 ರಿಂದ 70,000 ಒಳಗಡೆ ಇದ್ದರೆ ಈ ಕಾಲೇಜ್ಗೆ ಆರಾಮಾಗಿ ನಿಮ್ಗೆ ಸೀಟ್ ಸಿಗುತ್ತೆ. ಅನ್ನಪೂರ್ಣೇಶ್ವರಿ ನಗರದಿಂದ ಬಸ್ ಬರುತ್ತೆ VTU ರೀಜನಲ್ ಸೆಂಟ್ರಿಂದ. ಸೊ ನೀವು ಬೇಕಾದರೆ ಬಸ್ ಫೆಸಿಲಿಟಿಯಲ್ಲೂ ಓಡಾಡ್ಬೋದು. ಇಲ್ಲ ಅಂದರೆ ನೀವು ಚಿಕ್ಕಬಳ್ಳಾಪುರದಿಂದ ಓಡಾಡ್ತೀರಿ ಅಂದರೆ ಸ್ವಲ್ಪ ದೂರ ಆಗುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಇನ್ಕನ್ವೀನಿಯೆಂಟ್ ಇರುತ್ತೆ. ಹಾಸ್ಟೆಲ್ ಇರ್ತೀವಿ ಅಂದರೆ ಒಂದು ಒಳ್ಳೆ ಫೆಸಿಲಿಟಿ, ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ನೀವು ಹಾಸ್ಟೆಲ್ ಇರೋಂಗಿದ್ರೆ ಈ ಕಾಲೇಜು ಬೆಸ್ಟ್ ಕಾಲೇಜು. ಇಲ್ಲ ನಾನು ಅಲ್ಲೇ ಲೋಕಲ್ ಐಟ್ ಅಂದರೆ ಆರಾಮಾಗಿ ಈ ಕಾಲೇಜ್ಗೆ ಓಡಾಡ್ಬೋದು. ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಎಷ್ಟೋ ಟಾಪ್ ಪ್ರೈವೇಟ್ ಕಾಲೇಜಸ್ಗಿಂತ ಫೀಸ್ ವೈಸು ತುಂಬ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಅದೇ ಆವ್ರೇಜ್ ಪ್ಯಾಕೇಜ್ ಬಂದು ನಿಮಗೆ 3.5 ಲಕ್ಷ ತನಕ ಇದೆ, ಹೈಯೆಸ್ಟ್ ಪ್ಯಾಕೇಜ್ 7.5 ಲಕ್ಷ ಇದೆ. ಸೊ ಇಲ್ಲಿ ಪ್ಯಾಕೇಜಸ್ಸು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಇಲ್ಲೆಲ್ಲ ಪೂಲ್ ಕ್ಯಾಂಪಸ್ಸು, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಒಂದು ಕಡೆ ಇಂಟರ್ ನಡೀತಾ ಅಲ್ಲಿ ಜಾಸ್ತಿ ವಿಸಿಟ್ ಮಾಡಿಸಿ ಪ್ಲೇಸ್ಮೆಂಟ್ ಮಾಡಿಸ್ತಾರೆ. ಸೊ ಯಾವುದೇ ಹೈಯೆಸ್ಟ್ ಪ್ಯಾಕೇಜ್ ಯಾವುದೇ ಕಾಲೇಜಲ್ಲೂ ಡಿಪೆಂಡ್ ಆನ್ ದ ಸ್ಟೂಡೆಂಟ್ ಇರುತ್ತೆ, ಇದು ಯಾವುದೇ ಕಾಲೇಜ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಸೊ ಇದು VTU ಗೌರ್ಮೆಂಟ್ ಕಾಲೇಜು, VTU ಟ್ಯಾಗ್ ಇದೆ, ಲೋ ಫೀಸ್ ಇದೆ. ಸೊ ಇಲ್ಲೆಲ್ಲ ಸ್ವಲ್ಪ ರಿಸರ್ಚ್ PhD ಸ್ಟೂಡೆಂಟ್ಸ್ ಎಲ್ಲ ಈ ಕಾಲೇಜಲ್ಲಿ ಇರ್ತಾರೆ.
ಸೊ ನೀವೇನಂದರೆ ಅದೇ ಇಲ್ಲಿ ಏನಕ್ಕೆ ಏನಾದರೂ ನೀವು ಸೇರಬಾರ್ದು ಈ ಕಾಲೇಜು ಅಂದರೆ ಸ್ವಲ್ಪ ದೂರ ಇದೆ. ಸೊ ನೀವೇನಾದರೂ ಟ್ರಾವೆಲ್ ಮಾಡ್ತೀರಿ ಅಂದರೆ ನಿಮ್ಮ ಕಾಲೇಜ್ ಬಸ್ ಮಿಸ್ ಆಯಿತು, ಇಲ್ಲ ಅಂದರೆ ಬಸ್ಸಸ್ ಫೆಸಿಲಿಟಿ ತುಂಬ ಕಮ್ಮಿ, ಸೊ ಸ್ವಲ್ಪ ಅವೇ ಇದೆ, ಯಾವುದೇ ಕನೆಕ್ಟಿವಿಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪ್ಯಾಕೇಜು ಅದೇ ಪ್ಲೇಸ್ಮೆಂಟ್ನ ಪಾಯಿಂಟೇ ನೀವು ನೋಡ್ತಾ ಇದ್ದರೆ ಸ್ವಲ್ಪ ಆಲೋಚನೆ ಮಾಡಿ. ಇಲ್ಲ ನನಗೆ ಎಕನಾಮಿಕಲ್ ಫೀಸಲ್ಲಿ ಮುಗಿಸ್ಕೊಬೇಕು ಅಂದರೆ ಈ ಕಾಲೇಜ್ ಒಂದು ಒಳ್ಳೆ ಕಾಲೇಜು, ನೀವು ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ VTU ಅವರು ಮತ್ತೆ ಒಂದು ಚಿಂತಾಮಣಿಯಲ್ಲಿ ಪಾಲಿಟೆಕ್ನಿಕ್ ಹತ್ರ ಒಂದು ಕಾಲೇಜ್ ಮಾಡಿದ್ದಾರೆ. ಸೇಮ್ ಮುದ್ದೇನಹಳ್ಳಿಯಲ್ಲಿ ಯಾವ ಥರ ಇದೆ ಅದೇ ಫೆಸಿಲಿಟೀಸ್ನ ಅಲ್ಲಿ ಇದು ಮಾಡಿದ್ದಾರೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡೋದು 2024ಅಲ್ಲಿ. ಸೊ ಇನ್ನೂ ಯಾವ ಬ್ಯಾಚು ಔಟ್ಪುಟ್ ಆಗಿಲ್ಲ ಅಲ್ಲಿ, ಇದರಿಂದ ನಮಗೆ ಪ್ಲೇಸ್ಮೆಂಟ್ಸ್ ಐಡಿಯಾ ಇರಲ್ಲ. ಇಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ನೀವು 50,000 to 65,000 ಏನಾದರೂ ನಿಮಗೆ ಕಟ್ ಆಫ್ ಇದು ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಆರಾಮಾಗಿ ಸಿಗುತ್ತೆ. ಇಲ್ಲೂ ಅಷ್ಟೇ ಮೇಜರ್ ಏನಂದರೆ ಫೀಸ್ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಕಾಲೇಜಸ್ಗೆ. ಸೊ ಈ ಕಾಲೇಜು ನೀವೊಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಇಲ್ಲಿ ಮೇಜರ್ ಏನಂದರೆ VTU ಅವರೇ ಕಾಲೇಜ್ ಮಾಡಿರೋದ್ರಿಂದ ಸೊ VTU ಸಿಲೆಬಸ್ಸೇ ಇರುತ್ತೆ, VTU ಅವ್ರದ್ದೇ ಎಕ್ಸಾಮ್ ಇರುತ್ತೆ. ಫೀಸ್ ವೈಸು ತುಂಬ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಪ್ಲೇಸ್ಮೆಂಟ್ಸು ಇನ್ನೂ ಒಂದು ಬ್ಯಾಚ್ ಔಟ್ಪುಟ್ ಆದಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಹೊಸ ಕಾಲೇಜು, ಸೊ ನೀವು ಏನಕ್ಕಾದರೂ ಸೇರಬಾರ್ದು ಅಂದರೆ ಅದೇ ಫಸ್ಟ್ ಥಿಂಗು ಹೊಸ ಕಾಲೇಜು, ಇನ್ನು ಫೆಸಿಲಿಟೀಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಇಲ್ಲ ನನಗೆ ಕಡಿಮೆ ಫೀಸಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಈ ಕಾಲೇಜ್ನ ಒಂದು ಒಳ್ಳೆ ಆಪ್ಷನ್ ಆಗಿ ನೀವು ಇಟ್ಕೊಬೋದು. ನೆಕ್ಸ್ಟ್ ಶಾಶಿಬ್ ಅಂತೇಳಿ, ಶಾಶಿಬ್ ಇಂಜಿನಿಯರಿಂಗ್ ಕಾಲೇಜು. ಇದು ಬಗೆಪಲ್ಲಿಯಿಂದ ಮುಂದೆ ಇದೆ, ತುಂಬ ದೂರ ಇದೆ ಸಿಟಿಯಿಂದ. ಸೊ ಚಿಕ್ಕಬಳ್ಳಾಪುರದಿಂದ ಐ ಥಿಂಕ್ 30 ಕಿಲೋಮೀಟರ್ ಆಗ್ಬೋದು. ಸೊ ಇದರಲ್ಲಿ ಈ ಕಾಲೇಜಲ್ಲಿ ಮೇಜರು ಏರೋನಾಟಿಕಲ್ ಬ್ರಾಂಚು ಸ್ವಲ್ಪ ಫೇಮಸ್ ಇತ್ತು. ಸೊ ಯಾವಾಗ STCATL ಸ್ಟಾರ್ಟ್ ಮಾಡಿದ್ರೆ ಇದು ಕಾಂಪಿಟೇಷನ್ ಇದೆ 2 ಕಾಲೇಜ್ಗೂ. ಸೊ ಏರೋನಾಟಿಕಲ್ ಬ್ರಾಂಚ್ಗೆ ಶಾಶಿಬ್ ಕಾಲೇಜು ಫೇಮಸ್ ಇದೆ. ಸೊ ಅದೇ ಮೇಯ್ನು ಈ ಕಾಲೇಜ್ ಸ್ಟಾರ್ಟ್ ಆಗಿರೋದು 2009ರಲ್ಲಿ. ಸೊ ಎಲ್ಲರೂ ನನಗೆ ಗೊತ್ತಿದ್ದಾಗೆ ಎಲ್ಲರೂ ಇಷ್ಟಪಡೋದು ಏರೋನಾಟಿಕಲ್ ಬ್ರಾಂಚ್ಗೆ, ಈ ಕಾಲೇಜಿಗೆ ಸೇರೋಕ್ಕೆ ಇಷ್ಟಪಡ್ತಿದ್ರು. STCATL ಸ್ಟಾರ್ಟ್ ಆದಮೇಲೆ ಇನ್ನು ಸ್ವಲ್ಪ ಅಂತ ಫೇವರ್ ಮಾಡ್ತಿಲ್ಲ. ಸೊ ನೀವು ಏನಾದರೂ ಈ ಕಾಲೇಜ್ ಜಾಯ್ನ್ ಆಗಬೇಕು ಅಂದರೆ ಫಸ್ಟ್ ಕಾಲೇಜ್ ವಿಸಿಟ್ ಮಾಡಿ, ಕ್ಯಾಂಪಸ್ ಎಲ್ಲ ನೋಡಿ, ನಿಮ್ಗೆ ಕಂಫರ್ಟಬಲ್ ಅನಿಸಿದ್ರೆ ಆಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಯೋಚನೆ ಮಾಡಬೇಕಂದ್ರೆ ಕಾಲೇಜು ನೀವು ಜಾಯ್ನ್ ಆಗೋಕ್ಕೆ ಮುಂಚೆ ಒಂದ್ಸರಿ ವಿಸಿಟ್ ಮಾಡಿ, ಆಮೇಲೆ ನಿಮಗೆಲ್ಲ ಓಕೆ ಅನಿಸಿದ್ರೆ ಮಾತಾಡಿ ಈ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಏರೋನಾಟಿಕಲ್ ಬ್ರಾಂಚ್ಗೆ ಈ ಕಾಲೇಜು ಫೇಮಸ್ಸು. ಸೊ ಅದರ್ ಬ್ರಾಂಚಸ್ಸು ಇದೆ, ಬಟ್ ಯೋಚನೆ ಮಾಡಿ ನೀವು ಈ ಕಾಲೇಜ್ಗೆ ಜಾಯ್ನ್ ಆಗಬೇಕು. ಸೊ ನಿಮ್ಮದು ಕಟ್ ಆಫ್ ಏನಾದರೂ ಅಪ್ ಟು 1 ಲಕ್ಷ ಇದ್ರೂ ನಿಮಗೆ ಕಾಲೇಜಲ್ಲಿ ಖಂಡಿತ ಸೀಟ್ ಸಿಗುತ್ತೆ. ಸೊ ಅದು ಏನಂತ ಇಶ್ಯೂ ಅಲ್ಲ. ಹೈಯೆಸ್ಟ್ ಪ್ಯಾಕೇಜು ಅದು ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ 10 ಲಕ್ಷ ತನಕ ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ. ಆವ್ರೇಜ್ ಪ್ಯಾಕೇಜು ಅಂದರೆ ಯಾರಾದ್ರೂ ಪ್ಲೇಸ್ ಆದರೆ ಈಗ ಜನರಲ್ ಆಗಿ 4 ರಿಂದ 5 ಲಕ್ಷ ಎಲ್ಲ ಕಂಪ್ನಿಗಳಲ್ಲೂ ಕೊಡ್ತಾರೆ. ಸೊ ಆ ಥರ ಪ್ಯಾಕೇಜು ಸಿಗ್ಬೋದು. ನೆಕ್ಸ್ಟ್ ಬಂದು CBIT ಕೋಲಾರ, ಸಿ ಬೈರೇಗೌಡ ತಾಂತ್ರಿಕ ಮಹಾವಿದ್ಯಾಲಯ. ಸೊ ಇದು ಬಂದು ಇರೋದು ಕೋಲಾರದಲ್ಲಿ, ಸೊ ಟೇಕಲ್ ರೋಡಲ್ಲಿದೆ. ಸೊ ಇದು ಒಳ್ಳೆ ಕಾಲೇಜು. ಇದು 2009ರಲ್ಲಿ ಸ್ಟಾರ್ಟ್ ಆಯಿತು. ನೀವೇನಾದರೂ ಕೋಲಾರ ಡಿಸ್ಟಿಕಲ್ಲಿ ಯಾವುದಾದ್ರು ಟಾಪ್ 1 ಕಾಲೇಜ್ ಅಂದರೆ ಇದನ್ನೇ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಿನ ಪ್ರಿನ್ಸಿಪಲ್ ಅಷ್ಟೇ IT ರಿಲೇಟೆಡು, ಅವರು IAS ಅಲ್ಲಿ PhD ಮಾಡಿದ್ದಾರೆ. ಸೊ ಟಾಪ್ ನಾಚ್ ಫ್ಯಾಕಲ್ಟಿ ಇದ್ದಾರೆ. ಸೊ ನೀವೇನಾದರೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕಂಪ್ಯಾರಿಸನ್ ಅಂದರೆ STCAT ಫಸ್ಟ್ ಆದರೆ ಸೆಕೆಂಡ್ ಸ್ಥಾನನ ನೀವು CBITಗೆ ಕೊಡ್ಬೋದು. ಸೊ ವೆರಿ ಗುಡ್ ಕಾಲೇಜು. ಇಲ್ಲೂ ಅಷ್ಟೇ ಒಳ್ಳೊಳ್ಳೆ ಬ್ರಾಂಚಸ್ನ ಆಫರ್ ಮಾಡ್ತಾರೆ. ಸೊ ಇವರು ಅಷ್ಟೇ ಎಲ್ಲ ಕಡೆಯಿಂದ ಬಸ್ಸಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಸೋ ಮೆನಿ ಬ್ರಾಂಚಸ್ ಇದೆ, IT ರಿಲೇಟೆಡ್ ಬ್ರಾಂಚಸ್ ಇದೆ, ಮೆಕ್ಯಾನಿಕಲ್, ಸಿವಿಲ್ ಬ್ರಾಂಚಸ್ ಇದೆ. ಸೊ ನೀವು ಅದನ್ನು ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ಬಸ್ ಫೆಸಿಲಿಟಿ ನಿಮಗೆ ಟ್ರಾವೆಲಿಂಗ್ಗೆ ಬೇಕಾದ್ರೆ ಕೋಲಾರದಿಂದ ಬೆಂಗಳೂರಿಂದ ಎಲ್ಲ ಬಸ್ ಫೆಸಿಲಿಟಿ ಇದೆ. ನೀವು ಈಸಿಯಾಗಿ ಕಾಲೇಜ್ ಬಸ್ನ ತೊಗೊಂಡು ಓಡಾಡ್ಬೋದು. ಇಲ್ಲ ನಾವು ಅಲ್ಲೇ ಇರ್ತೀವಿ ಅಂದರೆ ಹಾಸ್ಟೆಲ್ ಫೆಸಿಲಿಟಿನೂ ಇದೆ. ಸೊ ಇದನ್ನು ನೀವು ಯೋಚನೆ ಮಾಡ್ಕೊಂಡು ತೊಗೊಬೋದು. ಸೊ ಇಲ್ಲೂ ಅಷ್ಟೇ ಹೈಯೆಸ್ಟ್ ಪ್ಯಾಕೇಜು 8 ರಿಂದ 10 ಲಕ್ಷದ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಆವ್ರೇಜ್ ಪ್ಯಾಕೇಜ್ 4 ಲಕ್ಷದ ತನಕ ಸಿಗುತ್ತೆ. ಸೊ ನೀವೇನಾದರೂ ಫೀಸ್ ವೈಸು ರೂರಲ್ ಏರಿಯಾದಲ್ಲಿ ಇದೆ, ಸೊ ಇಲ್ಲ ನನಗೊಂದು ಒಳ್ಳೆ ಬೆಸ್ಟ್ ಎಜುಕೇಷನ್ ಬೇಕು, ಕೋಲಾರ ಆದರೂ ಪರವಾಗಿಲ್ಲ, ಸೊ ನಾನು ಕೋಲಾರ ಸರೌಂಡಿಂಗಲ್ಲಿ ಇದ್ದೀನಿ, ಮನೆಯಿಂದ ಓಡಾಡ್ತೀನಿ ಅಂದರೆ ನೀವೇನು ಯೋಚನೆ ಮಾಡೋಂಗಿಲ್ಲ. ಕ್ವಾಲಿಟಿ ವೈಸು ಫ್ಯಾಕಲ್ಟಿ ವೈಸು ಚೆನ್ನಾಗಿದೆ. ಸೊ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಕಾಲೇಜ್ ತೊಗೊಬೋದು. ಸೊ ಯಾರಾದರೂ ನಾನು ಔಟ್ಸೈಡು ಆಫ್ ಕೋಲಾರ, ನಾವು ಬೇರೆ ಕಡೆ ಇದ್ದೀವಿ, ಏನು ಮಾಡಬೇಕು ಅಂದರೆ ನೀವು ಹಾಸ್ಟ್ಲಿಗೆ ಒಂದು ಪ್ರಿಫರೆನ್ಸ್ ಕೊಡ್ಬೋದು. ಸೊ ಇಲ್ಲಿ ಪ್ಲೇಸ್ಮೆಂಟ್ ವೈಸು ಅದು ನಿಮ್ಮ ಟ್ಯಾಲೆಂಟು, ನೀವು ಸ್ಕಿಲ್ನ ಹೆಂಗೆ ಕಲ್ತ್ಕೊತೀರೋ ಅದ್ರ ಮೇಲೆ ನಿಮಗೆ ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ನೆಕ್ಸ್ಟು ಲೀಸ್ಟಲ್ಲಿ ಬಂದು DTTI, ಡಾಕ್ಟರ್ ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದಿರೋದು KGF ಅಲ್ಲೇ. ಸೊ 1986ರಲ್ಲಿ ಸ್ಟಾರ್ಟ್ ಆಗಿದೆ. ಇದು ಓಲ್ಡ್ ರೆಪ್ಯುಟೇಜ್ ಕಾಲೇಜು. ಸೊ ಇದು ಔಟ್ಸ್ಕಟ್ಸಲ್ಲಿ ಇರೋದ್ರಿಂದ ಅಷ್ಟು ಫೇಮಸ್ ಆಗಿಲ್ಲ. ಇದೇನಾದರೂ ಬೆಂಗಳೂರಲ್ಲಿ ಇದ್ದಿದ್ರೆ ತುಂಬ ಟಾಪ್ ಕಾಲೇಜ್ ಆಗಿಬಿಡ್ತಾ ಇತ್ತು. ಸೊ ಈ ಕಾಲೇಜ್ಗೆ ನಿಮ್ಗೇನಾದರೂ KCETಯಲ್ಲಿ ಕಟ್ ಆಫ್ ಬೇಕು ಅಂದರೆ 90 ರಿಂದ 1.5 ಲಕ್ಷ. ಅಂದರೆ ಯಾಕೆಂದರೆ ಇದು ಔಟ್ಸ್ಕಟ್ಸಲ್ಲಿ ಇರೋದ್ರಿಂದ, ಸಿಟಿಯಿಂದ ದೂರ ಇರೋದ್ರಿಂದ ಈ ಕಾಲೇಜ್ಗೆ ರ್ಯಾಂಕಿಂಗು ಇಷ್ಟು ಡ್ರಾಪ್ ಆಗಿದೆ. ಇದೇನಾದರೂ ಬೆಂಗಳೂರಲ್ಲಿ ಏನಾದರೂ ಕಾಲೇಜ್ ಇದ್ದಿದ್ರೆ
ತುಂಬ ಟಾಪ್ ಕಾಲೇಜ್ ಆಗ್ತವೆ, ಎಲ್ಲ ರೀತಿ ಫೆಸಿಲಿಟೀಸ್ ಇದೆ. ಈ ಕಾಲೇಜಲ್ಲಿ ಮೈನಿಂಗ್ ರಿಲೇಟೆಡ್ ಬ್ರಾಂಚಸ್ಗೆ ಮೋರ್ ಡಿಮ್ಯಾಂಡ್ ಇದೆ. ಸೊ ತುಂಬ ಜನ ಮೈನಿಂಗ್ ರಿಲೇಟೆಡ್ ಬ್ರಾಂಚ್ಗೆ ಸೇರ್ತಾರೆ ಈ ಕಾಲೇಜಲ್ಲಿ. ಸೊ ಇನ್ನು ಅದರ್ IT ಬ್ರಾಂಚಸ್ಸು ಅಷ್ಟೇ ಡಿಮ್ಯಾಂಡ್ ಇದೆ. ಸೊ ಒಳ್ಳೆ ಗುಡ್ ಕಾಲೇಜು. ಇಲ್ಲೂ ಅಷ್ಟೇ ನಿಮಗೆ 6ರಿಂದ 8 ಲಕ್ಷದ ತನಕ ಎಷ್ಟು ಪ್ಯಾಕೇಜು, ಅವರೇಜ್ ಪ್ಯಾಕೇಜು ಎಲ್ಲ ಸಿಗ್ಬೋದು. ಇದು ಮೇನ್ಲಿ ಡಿಪೆಂಡ್ ಆನ್ ದ ಸ್ಟೂಡೆಂಟ್ಸ್, ಮತ್ತೆ ಹೇಳ್ತಿದ್ದೀನಿ. ಸೊ ಇದೇನಂದರೆ ಮೇಜರ್ ಪ್ರಾಬ್ಲಮ್ ಈ ಕಾಲೇಜ್ ದೂರ ಇದೆ, ಹಾಸ್ಟೆಲ್ ಫೆಸಿಲಿಟಿ ಇದೆ, ನೀವು ತೊಗೊಬೋದು. ಸೊ ಬೆಂಗಳೂರಿಂದ ಕೆಲವರು ಓಡಾಡಬೇಕು ಅಂದರೆ ಟ್ರೈನ್ ಫೆಸಿಲಿಟಿಯಿಂದ ಓಡಾಡ್ಬೋದು, ಬಟ್ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಲ್ಲೇ ಸರೌಂಡಿಂಗಲ್ಲಿ ಇರೋರೆಲ್ಲ ತುಂಬ ಜನ ಅಲ್ಲೇ ಸೇರ್ಕೊತಾರೆ. KGF ಸರೌಂಡಿಂಗ್, ಕೋಲಾರದಲ್ಲಿರೋರೆಲ್ಲ ಈ ಕಾಲೇಜನ್ನ ಪ್ರಿಫರ್ ಮಾಡ್ತಾರೆ. ನೀವೇನಾದರೂ ಔಟ್ಸೈಡ್ ಆಫ್ ಇದಿಷ್ಟು 2 ಏರಿಯಾದಿಂದ ಆಚೆ ಇದ್ದೀರಿ ಅಂದರೆ ಈ ಕಾಲೇಜಲ್ಲಿ ಇರಬೇಕು ಅಂದರೆ ನೀವು ಹಾಸ್ಟೆಲ್ಗೆಲ್ಲ ತೊಗೊಬೋದು. ಇಲ್ಲೂ ಗೌರ್ಮೆಂಟ್ ಹಾಸ್ಟೆಲ್ಸ್ ಎಲ್ಲ ಇರುತ್ತೆ. ಸೊ ಇದನ್ನ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಬಂದು ಗುಡ್ ಕಾಲೇಜ್ ಎಲ್ಲ ಫೆಸಿಲಿಟಿ ಇದೆ. ಸೊ ನೆಕ್ಸ್ಟ್ ಕಂಪ್ಯಾರಿಸನ್ಗೆ ಬಂದಾಗ ನಾವೇನು ಕಂಪ್ಯಾರಿಸನ್ ಮಾಡ್ಕೊಂಬಂದ್ರೆ ಟಾಪಲ್ಲಿ SSCITನೇ ಇಟ್ಕೊಳ್ಳೋಣ. ಇದು ಎಲ್ಲದರಲ್ಲೂ ಬೆಸ್ಟ್. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಇದನ್ನು ಬೆಸ್ಟ್ ಅಂದ್ಕೊಳ್ಳೋಣ. ಪ್ಲೇಸ್ಮೆಂಟು ಅಕಾಡೆಮಿಕ್ಸಲ್ಲೆಲ್ಲ ಬೆಸ್ಟ್ ಇದೆ, ಟಾಪ್ ಕಾಲೇಜು. ಹೈಯೆಸ್ಟ್ ಪ್ಯಾಕೇಜು 15-20 ಲಕ್ಷ ರೀಚ್ ಆಗ್ತಾನೆ ಇರುತ್ತೆ, ಪ್ರತಿ ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ. VTU ಮುದ್ದೇನಹಳ್ಳಿ, ಚಿಂತಾಮಣಿ ಇವೆರಡು ಗೌರ್ಮೆಂಟ್ ಕಾಲೇಜು. ಸೊ ಫೀಸ್ ಕಡಿಮೆ ಇರುತ್ತೆ, ಇದನ್ನು ಚಾಯ್ಸಾಗಿ ಇಟ್ಕೊಳ್ಳಿ. CBIT ಕೋಲಾರ, ಇದು ಗುಡ್ ಕಾಲೇಜು. ನಿಮ್ಮೇನಾದರೂ ಕೋಲಾರದಲ್ಲೇ ಬೆಸ್ಟ್ ಕಾಲೇಜ್ ಯಾವುದು ಅಂದರೆ CBIT. ಸೊ ಇಲ್ಲೂ ಅಷ್ಟು ಹೈಯೆಸ್ಟ್ ಪ್ಯಾಕೇಜ್ 10 ಲಕ್ಷ ತನಕ ಇದೆ. ಡಾಕ್ಟರ್ ತಿಮ್ಮಯ್ಯ, ನಾನು ಆಲ್ರೆಡಿ ಹೇಳ್ದಂಗೆ KGF ಅಲ್ಲಿ ಇದೆ, ಇರೋದೇ ಒಂದು ಕಾಲೇಜು, ಇದು ಬೆಸ್ಟ್ ಕಾಲೇಜು. ಸೊ ನೀವು ಒಳ್ಳೆ ಬ್ರ್ಯಾಂಡ್ ಇದೆ. ಸೊ ಸ್ವಲ್ಪ ಔಟ್ಸೈಡ್ ಇದೆ ಅನ್ನೋದೊಂದು ಬಿಟ್ಟರೆ ನಿಮ್ಗೇನಾದರೂ ನಾವು ಹೊರಗಡೆ ಹೋಗ್ತೀನಿ ಅಂದರೆ ಯು ಕ್ಯಾನ್ ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟು ಶಾಶಿಬು, ಇದು ಏರೋನಾಟಿಕಲ್ಗೆ ಫೇಮಸ್ ಕಾಲೇಜು. ಸೊ ಇದನ್ನು ಯೋಚನೆ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇವು ನಿಮಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ಸು. ಥ್ಯಾಂಕ್ ಯು.